ಗಣರಾಜ್ಯೋತ್ಸವದಂದು ಮಾತನಾಡಲು ನಾನೀಗ ನಿಮ್ಮ ಮುಂದೆ ಬಂದಿದ್ದೇನೆ. ಮುಂದುವರಿಯುವ ಮೊದಲು ವೀಕ್ಷಕರಿಗೆ, ಸ್ನೇಹಿತರಿಗೆ ಮತ್ತು ಕಾರ್ಮಿಕರಿಗೆ, ಇಡೀ ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ನನ್ನ 2 ಮಾತುಗಳನ್ನು ನಿಮ್ಮ ಮುಂದೆ ಇಳಿಕೆ ಇಚ್ಛೆಪಡುತ್ತಿದ್ದೇನೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ನಾವು ಇಂದು ಗಣರಾಜ್ಯೋತ್ಸವವನ್ನು ಆಚರಿಸಲು ಸೇರುತ್ತೇವೆ. ಇದನ್ನು ಗಣತಂತ್ರ ದಿವಸ ಎಂದು ಕೂಡ ಕರೆಯಲಾಗುತ್ತದೆ. ಮತ್ತು ನಿಮಗೆ ತಿಳಿದಿರುವಂತೆ ನಮ್ಮ ಸಂಪೂರ್ಣ ಸಂವಿಧಾನವನ್ನು 1950ರಲ್ಲಿ ಈ ದಿನದಂದು ಅಂಗೀಕರಿಸಲಾಯಿತು. ಆದರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಪಿತಾಮಹ ಎಂದು ಕೂಡ ಕರೆಯಲಾಗುತ್ತದೆ. ಮತ್ತು ಆ ಸಮಯದಲ್ಲಿ ಆಧುನಿಕ ಭಾರತದಲ್ಲಿ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರು. ನವೆಂಬರ್ 26, 1949ರಲ್ಲಿ ಅದರ ದತ್ತು ಸ್ವೀಕಾರದ ಅಧ್ಯಕ್ಷತೆ ಕೂಡ ವಹಿಸಿದರು. ನಮ್ಮ ದೇಶವನ್ನು ಗಣರಾಜ್ಯ ರಾಷ್ಟ್ರವನ್ನಾಗಿ ಪರಿವರ್ತಿಸುವುದು ಅಂದಿನ ನಮ್ಮ ನಾಯಕರೆಲ್ಲ ಪ್ರಯತ್ನದಿಂದ ಸಾಧ್ಯವಾಯಿತು. ಈ ದಿನಾಚರಣೆಯನ್ನು ಆಚರಿಸುವ ಸಂತೋಷ ಸಂಪೂರ್ಣವಾಗಿ ಗ್ರಹಿಸಲಾಗದು. ನಮ್ಮ ನಾಯಕರ ಬಗ್ಗೆ ಮಾತನಾಡಲು ನಾನು ನಂಬಲಾಗದಷ್ಟು ಹೆಮ್ಮೆ ಪಡೆಯುತ್ತೇನೆ. ಅವರು ಛಲ ಪ್ರಯತ್ನಗಳನ್ನು ನಮ್ಮ ಗಣರಾಜ್ಯದ ದೇಶಕ್ಕೆ ಅಡಿಪಾಯಿಯನ್ನು, ಸಂವಿಧಾನವನ್ನು ಜಾರಿಗೆ ತರಲು ಎಲ್ಲ ವಿರೋಧಾಭ್ಯಾಸಗಳು ವಿರುದ್ಧ ಹೋರಾಡಿ ವ್ಯಕ್ತಿಗಳು ಇಂದಿನ ಆಚರಣೆಯನ್ನು, ಅವರ ಕೆಲಸವನ್ನು ನಾವು ಪ್ರಶಂಸಿಸುತ್ತೇವೆ.